ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾರಿ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು. ಈಗ ಹನಿ ಟ್ರ್ಯಾಪ್ ಬದಲಾಗಿ ಈಗ ಮರ್ಡರ್ ಮಿಸ್ಟ್ರಿ ವಿಚಾರ ಮುನ್ನೆಲೆಗೆ ಬಂದಿದೆ. ಇದು ಕೂಡ ರಾಜಣ್ಣ ಪುತ್ರ ರಾಜೇಂದ್ರಗೆ ಸಂಬಂಧಪಟ್ಟಿದ್ದು. ರಾಜೇಂದ್ರ ಈಗಾಗಲೇ ಡಿಜಿಗೆ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸ್ ದೂರು ಕೂಡ ದಾಖಲಾಗಿದೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಸಂಚು ನಡೆದಿತ್ತು ಅನ್ನುವಂಥ ಮಾಹಿತಿ ಈಗಾಗಲೇ ಅವರು ಪೊಲೀಸರಿಗೆ ಕೊಟ್ಟಿದ್ದಾರೆ. ಇದರ ನಡುವೆ ಇವತ್ತು ಒಂದು ಆಡಿಯೋ ಲೀಕ್ ಆಗಿದೆ. ಆ ಆಡಿಯೋದಲ್ಲಿ ಆಡಿಯೋ ಸುಂದರಿ ರಾಜೇಂದ್ರ ಅವರನ್ನು ಕೊಲೆಗೆ ಹೇಗೆ ಪ್ಲ್ಯಾನ್ ಮಾಡಲಾಗಿತ್ತು ಅನ್ನೋದನ್ನು, ಅದರ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಏನು ಹೇಳ್ತಾರೆ ಅದರಲ್ಲಿ ನೋಡೋಣ ಬನ್ನಿ. ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. 70 ಲಕ್ಷ ಡಿಲೇ. ತಮಿಳು ಹುಡುಗರು ಬೆಂಗಳೂರಲ್ಲಿ ಪಳ್ಳಿ ಹುಡುಗರು ಕೇಳೋನಂತೆ. ಸಂಚು ಕೊಲೆಗೆ ಸುಪಾರಿಯ ಸಂಚು. ಮಿನಿಸ್ಟರ್ ಮಗನನ್ನೇ ಕೊಲೆ ಮಾಡೋ ಸಂಚು ರೂಪಿಸಿರುವ ಸ್ಫೋಟಕ ಆಡಿಯೋವೊಂದು ಬಯಲಾಗಿದೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರರನ್ನ ಕೊಲೆ ಮಾಡೋಕೆ ಗ್ಯಾಂಗ್ ಒಂದು ಪಕ್ಕಾ ಪ್ಲಾನ್ ಮಾಡಿರುವ ಸ್ಫೋಟಕ ಸಂಗತಿ ಆಡಿಯೋದಲ್ಲಿ ಬಯಲಾಗಿದೆ. ರಾಜೇಂದ್ರ ಬೆಂಬಲಿಗ ರಾಖಿ ಜೊತೆ ಸ್ಕೆಚ್ ಹಾಕಿದ್ದ ರೌಡಿ ಶೀಟರ್ ಸೋಮನ ಆಪ್ತೆ ಪುಷ್ಪ ಮಾತನಾಡಿರುವ ಆಡಿಯೋ ಒಂದೊಂದೇ ಕತೆ ಹೇಳ್ತಿವೆ. ರಾಜಣ್ಣರ ಮಗನನ್ನ ಎತ್ತಬೇಕು ಅಂದ್ರಂತೆ ಎಂದ ಪುಷ್ಪ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. MLC ತಲೆಗೆ 70 ಲಕ್ಷಕ್ಕೆ ಡೀಲ್ ಅಂದಿರೋ ಮಹಿಳೆ. ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ. ಕಲಾಸಿಪಾಳ್ಯ ತಮಿಳು ಹುಡುಗರಿಂದ ಕೊಲೆ ಸಂಚಿಗೆ ಪ್ಲಾನ್. ಹೌದು, ಒಂದು ಕಡೆ ಕೊಲೆ ಸಂಚಿನ ಬಗ್ಗೆ ತುಮಕೂರು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ರೆ ಪೊಲೀಸರಿಂದಲೂ ತನಿಖೆ ನಡೀತಿದೆ. ಇದೇ ಹೊತ್ತಿನಲ್ಲೇ ರಾಜೇಂದ್ರ ಬೆಂಬಲಿಗ ರೌಡಿ ಶೀಟರ್ ಸೋಮು ಆಪ್ತೆ ಪುಷ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸಂಚಲನ ಸೃಷ್ಟಿಸಿದೆ. ಹತ್ಯೆಗೆ 70 ಲಕ್ಷಕ್ಕೆ ಡೀಲ್ ಆಗಿರುವ ಬಗ್ಗೆ ಮಹಿಳೆ ಹೇಳಿದ್ದಾರೆ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವನ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ದುಡ್ಡನ್ನ ಆಸೆ, ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ. ಇದಿಷ್ಟೇ ಅಲ್ಲ, ಆಡಿಯೋದಲ್ಲಿ ಮಾತನಾಡಿದ ರಾಜೇಂದ್ರ ಬೆಂಬಲಿಗ ರಾಖಿ ರಾಜೇಂದ್ರ ಅಣ್ಣನನ್ನ ಮುಟ್ಟಿದ್ರೆ ಅಷ್ಟೇ ಕತೆ ಅಂದಿದ್ದಾನೆ. ಅಲ್ಲ, ನಿಮ್ಗೊಂದು ಮಾತು ಕೇಳಲ್ಲ, ಏನೋ ನಮ್ಮ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ಮನೆ ಕಿಮಿಕ್ ಅಂತ ಅಂದ್ರು ಏನೇಳೋ ಬಾಡಿ ಎಲ್ಲಾಡ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ. ಹತ್ಯೆಗೆ ಸಂಚು ರೂಪಿಸಿರುವ ಸೋಮುಗೆ ಅಡ್ವಾನ್ಸ್ ಆಗಿ 5 ಲಕ್ಷ ಹಣ ಬಂದಿರುವ ಬಗ್ಗೆ ಉಲ್ಲೇಖ ಆಗಿದೆ. ಸೋಮುಗೆ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರ ಕರಿ, ಅವ್ರಿಗೆ ಹೇಳೋದ್ನ ಹೇಳೋಣ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್, ಹೇಳೋದ್ ಹೇಳಿದೀವಿ ಸರ್. ಆಡಿಯೋ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪೊಲೀಸರು ತನಿಖೆ ಮಾಡ್ತಾರೆ ಅಂದ್ರು. ಇದೆಲ್ಲ ಅವ್ರು ಗಮನಿಸ್ತಾರೆ. ಅಲ್ಲಲ್ಲ, ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರಬೇಕಲ್ಲ, ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವ್ರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ಆಡಿಯೋ ರಿವೀಲ್ ಆಗ್ತಿದ್ದಂತೆ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನಿಗೂ ನಿಂಗೂ ಲಿಂಕ್ ಹೇಗೆ, ನಿನಗೆ ಹೇಗೆ ಗೊತ್ತಾಯಿತು, ಯಾವಾಗ ಸ್ಕೆಚ್ ಹಾಕಿದ್ರು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಪೊಲೀಸರ ತಂಡ ಆರೋಪಿ ಸೋಮನಿಗಾಗಿ ಹುಡುಕಾಟ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.